ಸ್ನೇಹಿತರೆ, ದಿನಕ್ಕೆ 2 ಬಾರಿ 1 ಕಪ್ ಮೊಸರಿಗೆ ಇವತ್ತು ನಾನು ಹೇಳುವ ಈ ಒಂದು ಚಮಚ ಪುಡಿಯನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ವಾರಗಳ ಕಾಲ ತಿಂದು ನೋಡಿ. ಹೀಗೆ ತಿನ್ನೋದ್ರಿಂದ ಏನಾಗುತ್ತೆ, ಯಾರ್ಯಾರು ಹೆಚ್ಚಿನ ತೂಕದ ಸಮಸ್ಯೆಯಿಂದ ಕಷ್ಟಪಡ್ತಾ ಇರ್ತಾರೆ, ಅವರ ದೇಹದಲ್ಲಿ ಹೆಚ್ಚಿನ ಬೊಜ್ಜು ಅನ್ನೋದು ಇದೆ, ಅಂಥವರಿಗೆ ಈ ಒಂದು ರೆಮಿಡಿ ಅನ್ನೋದು 1 ವಾರದಲ್ಲಿ ಅವರ ದೇಹದ ತೂಕವನ್ನು ಆರೋಗ್ಯಕರವಾಗಿರಿಸ್ಕೊಳ್ಳೋದಕ್ಕೆ, ಅವರ ದೇಹದಲ್ಲಿ ಅಡಗಿರುವ ಕೆಟ್ಟ ಕೊಬ್ಬಿನ ಪದಾರ್ಥವನ್ನು, ಕೆಟ್ಟ ಕೊಬ್ಬಿನ ಅಂಶವನ್ನು ಕರಗಿಸ್ಕೊಳ್ಳೋದಕ್ಕೆ ಈ 1 ಕಪ್ ಮೊಸರು ಅನ್ನೋದು ಸಹಾಯ ಮಾಡುತ್ತೆ. ಸ್ನೇಹಿತರೆ, ನೀವು ನಂಬೋದಕ್ಕೆ ಸಾಧ್ಯ ಆಗಲ್ಲ, ಅಷ್ಟೊಂದು ಬೇಗವಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು ಈ ಒಂದು ಮೊಸರು, ಇದರಲ್ಲಿ ಬೆರೆಸಿರುವ ಈ 1 ಚಮಚ ಪುಡಿ. ಹಾಗೆ ಇದು ಒಂದು ಪೋಷಕಾಂಶಯುಕ್ತವಾಗಿರುವ ಒಂದು ನ್ಯೂಟ್ರಿಯೆಂಟ್ ರಿಚ್, ಪ್ರೋಟೀನ್ ರಿಚ್ ಆಗಿರೋ ಫುಡ್ ಅಂತಲೇ ಹೇಳ್ಬೋದು. ದಿನನಿತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದನೂ ಕೂಡ ನಾವು ಹೊರಗಡೆ ಬರೋದಕ್ಕೆ, ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೇಹದಲ್ಲಿ ತೂಕ ಯಾಕೆ ಹೆಚ್ಚಳ ಆಗುತ್ತೆ, ಬೊಜ್ಜಿನ ಅಂಶ ಅನ್ನೋದು ಸಂಗ್ರಹವಾಗ್ತಾ ಹೋಗೋದಕ್ಕೆ ಕಾರಣ ಏನು? ಇದರಲ್ಲಿ ಕೆಲವೊಂದು ಕಾರಣಗಳನ್ನು ನೋಡೋದಾದ್ರೆ, ಯಾರ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಜೀರ್ಣಕ್ರಿಯೆ ಅನ್ನೋದು ನಡೆಯೋದಿಲ್ಲ, ಚಯಾಪಚಯ ಕ್ರಿಯೆ ಅನ್ನೋದು ಸರಿಯಾಗಿ ನಡೀತಾ ಇರೋದಿಲ್ಲ, ಅವರು ಏನೇ ಆಹಾರವನ್ನು ತಿಂದರೂ ಕೂಡ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಅದು ಅವರ ದೇಹದಲ್ಲಿ ಕೊಬ್ಬಿನ ರೂಪಕ್ಕೆ ಶೇಖರಣೆ ಆಗ್ತಾ ಹೋಗುತ್ತೆ, ಅವರ ದೇಹಕ್ಕೆ ಒಂದು ಎನರ್ಜಿ ಅನ್ನೋದು ಸಿಗೋದಿಲ್ಲ. ಹಾಗಿದ್ರೆ ಅಂಥವರು ಅವರ ದೇಹದ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸ್ಕೊಳ್ಬೇಕು. ಯಾರ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ, ಅವರ ಜೀರ್ಣಕ್ರಿಯೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಮೊಸರು ಅನ್ನೋದು ಒಂದು ಅತ್ಯುತ್ತಮವಾದ ಪದಾರ್ಥ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ಈ ಒಂದು ಮೊಸರನ್ನು ತಿನ್ನೋದ್ರಿಂದ ಇದರಲ್ಲಿರುವಂತಹ ಪ್ರೋಬಯೋಟಿಕ್ಸ್, ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ನಮ್ಮ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತೆ. ಹಾಗೆ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅಂದರೆ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುವ ಮುಖಾಂತರ, ನಾವು ತಿಂದಿರುವ ಆಹಾರ ಸರಿಯಾಗಿ ಜೀರ್ಣಗೊಳ್ಳುವ ಮುಖಾಂತರ ನಮ್ಮ ದೇಹದಲ್ಲಿ ಅದು ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗದೆ ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಗಟ್ ಹೆಲ್ತನ್ನು ಕೂಡ ಚೆನ್ನಾಗಿರಿಸುತ್ತೆ, ಅಂದರೆ ಕರುಳಿನ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತೆ. ಯಾರ ದೇಹದಲ್ಲಿ ಅವರ ಗಟ್ ಹೆಲ್ತ್ ಅನ್ನೋದು ಚೆನ್ನಾಗಿರೋದಿಲ್ಲ, ಅವರಿಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಒಂದು ಸ್ಕಿನ್ ಇಶ್ಯೂಸ್ ಆಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಕೂಡ ಎದುರಿಸ್ತಾರೆ. ಒಂದು ಗಟ್ ಅನ್ನೋದು ಚೆನ್ನಾಗಿ ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ, ಈ ಒಂದು ಕರುಳನ್ನು, ಗಟ್ಟನ್ನು ಕೂಡ ಚೆನ್ನಾಗಿ ಇಡ್ಸ್ಕೊಳ್ಳೋದಕ್ಕೂ ಕೂಡ ಈ ಒಂದು ಮೊಸರು ಸಹಕಾರಿಯಾಗುವಂಥದ್ದು. ಹಾಗೆ ಈ ಒಂದು ಮೊಸರಿನಲ್ಲಿ ನಮಗೆ ಇದೊಂದು ಕಡಿಮೆ ಕ್ಯಾಲರಿ ಇರುವ ಪದಾರ್ಥ, ಹೆಚ್ಚಿನ ಪ್ರೋಟೀನ್, ಹೆಚ್ಚಿನ ಕ್ಯಾಲ್ಶಿಯಂನಿಂದ ಕೂಡಿರುವಂಥದ್ದು, ಹೆಚ್ಚಿನ ವಿಟಮಿನ್ಸಿಂದನೂ ಕೂಡ ಕೂಡಿರುವಂಥದ್ದು. ಈ ಒಂದು ಮೊಸರನ್ನು ನಾವು ದಿನನಿತ್ಯ ಸೇವನೆ ಮಾಡೋದ್ರಿಂದಲೇ ನಮಗೆ ಇಷ್ಟೊಂದು ಪ್ರಯೋಜನಗಳು ಅನ್ನೋದು ಸಿಗುತ್ತೆ. ಹಾಗೆ ಇದರಲ್ಲಿ ಬೆರೆಸುವ ಈ ಒಂದು ಚಮಚ ಪುಡಿಯಿಂದನೂ ಕೂಡ ನಮ್ಮ ದೇಹಕ್ಕೆ ಇನ್ನಷ್ಟು ಒಂದು ಪೋಷಕಾಂಶಗಳು ಅನ್ನೋದು ಸಿಗುವಂಥದ್ದು, ನಮ್ಮ ತೂಕದ ಇಳಿಕೆಗೆ, ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ. ಹಾಗಾಗಿ ಇವತ್ತು ನಾನು 1 ಕಪ್ ಮೊಸರಿಗೆ ಈ ಒಂದು ಚಮಚ ಪುಡಿಯನ್ನು ಬೆರೆಸೋದ್ರಿಂದ ಇವೆರಡರ ಕಾಂಬಿನೇಷನ್ ಅನ್ನೋದು ನಮ್ಮ ದೇಹದಲ್ಲಿ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಹಾಗೆ ತುಂಬ ವೇಗವಾಗಿ ನಮ್ಮ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಒಂದು ಚಮಚ ಪೌಡರ್ ಯಾವುದು, ಇದನ್ನು ಹೇಗೆ ತಯಾರಿಸಬೇಕು, ಇದನ್ನು ಹೇಗೆ ಬಳಸಬೇಕು, ಇದರಿಂದನೂ ಕೂಡ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಹೇಗೆ ಸಹಾಯ ಆಗುತ್ತೆ ಅನ್ನುವ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರಾದರೂ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಖಂಡಿತ ನಿಮಗೆ ಇದೊಂದು ಯೂಸ್ಫುಲ್ ಆಗುವಂಥ ವಿಡಿಯೋ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಈ ಒಂದು ರೆಮಿಡಿಯನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನ ತಿಳ್ಕೊಂಡು ಬರೋಣ. 1 ಕಪ್ ಮೊಸರಿಗೆ ಬೆರೆಸಿರುವ ಆ 1 ಚಮಚ ಪುಡಿ ಯಾವುದು ಅಂತ ನೋಡೋದಾದ್ರೆ, ನೀವಿಲ್ಲಿ ನೋಡ್ತಾ ಇರುವ ಈ ಒಂದು ಕಾಳು, ಇದನ್ನೇ ನಾವು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಳ್ಳುವಂಥದ್ದು. ಈ ಒಂದು ಕಾಳನ್ನು ನಾವು ಹಾರ್ಸ್ ಗ್ರಾಮ್ ಅಥವಾ ಹುರುಳಿ ಕಾಳು ಅಂತ ಹೇಳಿ ಕರಿತೀವಿ. ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸಿರ್ತೀವಿ. ಇದು ಒಂದು ಎಷ್ಟು ಪೋಷಕಾಂಶಯುಕ್ತವಾಗಿರುವಂಥದ್ದು, ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಪ್ರಮಾಣದ ಪೋಷಕಾಂಶವನ್ನು ಇದು ಕೊಡುತ್ತೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ಫೈಬರ್, ವಿಟಮಿನ್ಸ್ ಅನ್ನೋದು ನಮ್ಮ ದೇಹಕ್ಕೆ ಸಿಗುವಂಥದ್ದು. ಈ ಒಂದು ಹುರುಳಿಕಾಳನ್ನು ನಾವು ಬಳಸೋದ್ರಿಂದ ಇದರಲ್ಲಿ ಇರುವಂತಹ ಪ್ರೋಟೀನ್ಗೂ ನಾವು ತಿನ್ನುವ ನಾನ್ ವೆಜ್ ಅಥವಾ ಚಿಕನ್ನಲ್ಲಿರುವ ಪ್ರೋಟೀನ್ ಎರಡೂ ಒಂದು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬೋದು. ಅಷ್ಟೊಂದು ಪ್ರೋಟೀನಿಂದ ಕೂಡಿರುವಂಥದ್ದು. ಹಾಗೆ ಇದು ಒಂದು ಉಷ್ಣ ಪದಾರ್ಥ. ಹಾಗಾಗಿ ನಾನು ಇದನ್ನು ಮೊಸರಿನೊಂದಿಗೆ ಬೆರೆಸಿದಾಗ ಅದು ಒಂದು ಬ್ಯಾಲೆನ್ಸ್ ಆಗುತ್ತೆ, ನಮ್ಮ ದೇಹಕ್ಕೆ ಅಷ್ಟಾಗಿ ಹೀಟ್ ಅನ್ನೋದು ಆಗಲ್ಲ. ಇಲ್ಲಿ ನಾನು ಈ ಒಂದು ಹುರುಳಿಕಾಳನ್ನು ಒಂದು ಪ್ಯಾನ್ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ನೀವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅದು ಚಿಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಆನಂತರ ನೀವು ಇದನ್ನ
ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು, ಒಂದೇ ಸಲ ಮಾಡಿ. ಇಲ್ಲ ಅಂದರೆ ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗಿ ಕೂಡ ಮಾಡ್ಕೊಳ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಒಂದು ಕಾಳನ್ನು ಪೌಡರ್ ಮಾಡಿದ ಮೇಲೆ ಈ ರೀತಿಯಾದ ನಮಗೆ ಪೌಡರ್ ಅನ್ನೋದು ಸಿಗುತ್ತೆ. ಇದನ್ನು ನೀವು ಜಸ್ಟ್ ಪೌಡರ್ ಮಾಡಿ ಗಟ್ಟಿಯಾದ ಮೊಸರಿಗೆ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ತಿನ್ನುವಂಥದ್ದು ಎಷ್ಟೇ ಮಾಡಬೇಕಾಗಿರುವಂಥದ್ದು. ಇದನ್ನು ನೀವು ದಿನದಲ್ಲಿ 2 ಬಾರಿಯಾದರೂ ತಿನ್ನೋದ್ರಿಂದ ಒಳ್ಳೆಯ ರಿಸಲ್ಟ್ ಅನ್ನೋದು, ಅದು ನಿಮಗೆ ಒಂದೇ ಒಂದು ವಾರದಲ್ಲಿ ಒಂದು ಒಳ್ಳೆಯ ಉತ್ತಮ ರಿಸಲ್ಟ್ ಅನ್ನೋದು ನಿಮ್ಮ ದೇಹಕ್ಕೆ ಸಿಗುತ್ತೆ. ಇದರಲ್ಲಿರುವಂತಹ ಹೆಚ್ಚಿನ ಪ್ರೋಟೀನ್ ನಮ್ಮ ಸ್ನಾಯುಗಳ ಬಲವನ್ನು ಹೆಚ್ಚಿಸುತ್ತೆ. ಹಾಗೆ ಇದರಲ್ಲಿರುವಂತಹ ಫೈಬರ್ ಅಂಶ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ. ಹಾಗೆ ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡೋ ಮುಖಾಂತರ ನಮಗೆ ಒಂದು ದೀರ್ಘಕಾಲದವರೆಗೆ ಹಸಿವಾಗದೇ ಇರುವ ಹಾಗೆ ಕಂಟ್ರೋಲ್ ಮಾಡುತ್ತೆ. ಆನಂತರ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ, ಇದರಲ್ಲಿರುವಂತಹ ಲೋ ಗ್ಲೈಸೆಮಿಕ್ ಇಂಡೆಕ್ಸಿಂದಾಗಿ. ಹೀಗೆ ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಕೂಡ ಬೂಸ್ಟ್ ಮಾಡುವಂಥದ್ದು, ನಮ್ಮ ಕರುಳಿನ ಆರೋಗ್ಯವನ್ನು ಕೂಡ ಹೆಚ್ಚಿಸುವಂಥದ್ದು, ಹೀಗೆ ನಾನಾ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿರುವಂಥದ್ದು ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಸುಡುವಿಕೆಗೆ. ಮೊಸರಲ್ಲಿ ಈ 1 ಚಮಚ ಪೌಡ್ರನ್ನ ಬೆರೆಸಿ ತಿಂದು ನೋಡಿ, ಎಷ್ಟು ರುಚಿಯಾಗಿದೆ ಅಂದರೆ ದಿನಾಲೂ ತಿಂತೀರ, ದಿನ ಕೊಟ್ಟರು ಕೂಡ ನಿಮಗೆ ಬೋರ್ ಅನಿಸಲ್ಲ, ಅಷ್ಟೊಂದು ರುಚಿಯಾಗಿದೆ. ಕೇವಲ ರುಚಿ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹೈ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಈ 1 ಕಪ್ ನೀವು 1 ಟೈಮ್ ತಿಂದರೆ ನಿಮಗೆ ಯಾವುದೇ ರೀತಿ ಬೇರೆ ಊಟ ಮಾಡಬೇಕು ಅನಿಸಲ್ಲ, ಅಷ್ಟು ಒಂದು ಸ್ಯಾಟಿಸ್ಫೈ ಸಿಗುತ್ತೆ, ಒಂದು ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ. ಇದನ್ನು ನೀವು ದಿನದಲ್ಲಿ 2 ಬಾರಿ ಹಗಲಲ್ಲೇ ತಿನ್ನಬೇಕು, ಡೇ ಟೈಮಲ್ಲೇ ತಿನ್ನುವಂಥದ್ದು. ಬೆಳಿಗ್ಗೆ ತಿನ್ಬೋದು, ಮಧ್ಯಾಹ್ನ ತಿನ್ಬೋದು, ಇಲ್ಲಾಂದರೆ ಸ್ನ್ಯಾಕ್ ಟೈಮ್ ಸಂಜೆ ಹೊತ್ತಲ್ಲಿ ತಿನ್ಬೋದು. ರಾತ್ರಿ ಸಮಯದಲ್ಲಿ ಅವಾಯ್ಡ್ ಮಾಡಿ, ಸ್ವಲ್ಪ ಇದು ರಾತ್ರಿ ಸಮಯದಲ್ಲಿ ತಿನ್ನೋದ್ರಿಂದ ಕಫ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡೇ ಟೈಮಲ್ಲಿ ತಿಂದರೆ ತುಂಬಾ ಸೇಫ್ ಆಗಿರುತ್ತೆ. ಈ 1 ಕಪ್ ಮೊಸರನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನೀವು ದಿನನಿತ್ಯ ನಿಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಚೇಂಜಸನ್ನು ಮಾಡ್ಕೊಳ್ಬೇಕಾಗತ್ತೆ. ಇದು ನಿಮ್ಮ ವೆಯ್ಟ್ ಲಾಸಿಗೂ ಕೂಡ ಹೆಲ್ಪ್ ಆಗುವಂಥದ್ದು. ಏನು ಅಂತ ಹೇಳಿದರೆ, ನಿಮ್ಮ ಹೆಲ್ದಿ ಲೈಫ್ ಸ್ಟೈಲಲ್ಲಿ ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಬೇಕು. ನಿಮ್ಮ ಆಹಾರ ಪದ್ಧತಿ ಅನ್ನೋದು ಒಂದು ಹೆಲ್ದಿ ಆಗಿರಬೇಕು. ನ್ಯೂಟ್ರಿಷಿಯಸ್ ಆಗಿರುವಂತಹ ಪೋಷಕಾಂಶಯುಕ್ತದಿಂದ ಕೂಡಿರುವ ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವಂಥದ್ದು ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು, ಒಳ್ಳೆಯ ಆಹಾರ ಪದಾರ್ಥಗಳು. ಹಾಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್, ದಿನನಿತ್ಯ 30 ರಿಂದ 40 ನಿಮಿಷಗಳ ಕಾಲ ಒಂದು ಆ್ಯಕ್ಟಿವ್ ಆಗಿರೋ ಮುಖಾಂತರ ಬಾಡಿಯನ್ನು ವಾಕಿಂಗ್ ಎಕ್ಸಸೈಸ್ ಮಾಡೋ ಮುಖಾಂತರ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಫ್ರೀಯಾಗಿ ಇರಿಸ್ಕೊಳ್ಬೇಕು. ಇದರಿಂದನೂ ಕೂಡ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ, ಕ್ಯಾಲೋರಿ ಖರ್ಚಾಗೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ದಿನನಿತ್ಯ 3 ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಬಾಡಿ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಇದರಿಂದನೂ ಕೂಡ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಹಾಗೆ ಸ್ಟ್ರೆಸ್ ಫ್ರೀ ಆಗಿರಬೇಕು. ಯೋಗಾಭ್ಯಾಸ, ಧ್ಯಾನ ಇವುಗಳನ್ನು ಮಾಡ್ಕೊಳ್ಳೋ ಮುಖಾಂತರ ಬಾಡಿಯನ್ನು ಒಂದು ಸ್ಟ್ರೆಸ್ ಫ್ರೀ ಆಗಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಈ ಒಂದು ರೆಮಿಡಿ ಜೊತೆಯಲ್ಲಿ ಈ 4 ನಿಯಮಗಳನ್ನು ನೀವು ರೂಢಿಸ್ಕೊಂಡು ಬಂದರೆ ಖಂಡಿತ ನಿಮಗೆ ಕೆಲವು ದಿನದಲ್ಲಿ ಹೆಚ್ಚು ಕಷ್ಟಪಡದೆ ನಿಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಂಡು ಆರೋಗ್ಯಕರವಾಗಿ ನಿಮ್ಮ ತೂಕವನ್ನು ಇಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತಾ, ಈ ಒಂದು ರೆಮಿಡಿಯನ್ನು ಯಾರಾದರೂ ತೆಗೆದುಕೊಳ್ಬಾರ್ದು ಅಂತ ನೋಡಿದ್ರೆ ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ, ಹಾಗೆ ವೃದ್ಧರು, ಇವರಿಷ್ಟು ಜನ ಅವಾಯ್ಡ್ ಮಾಡಿ ಮತ್ತು ಎಲ್ಲರೂ ಕೂಡ ತೆಗೆದುಕೊಳ್ಳುವಂಥದ್ದು. ಸೇಫ್ ಆ್ಯಂಡ್ ಹೆಲ್ದಿಯಾಗಿ ವಿತೌಟ್ ಸೈಡ್ ಎಫೆಕ್ಟ್ಸ್ ನಿಮ್ಮ ತೂಕವನ್ನು ನೀವು ಮನೆಯಲ್ಲೇ ಇದ್ದು ಆರಾಮಾಗಿ ಕಳೆದುಕೊಳ್ಳೋದಕ್ಕೆ ಈ ಒಂದು ಮನೆಮದ್ದು ಅನ್ನೋದು ನಿಮಗೆ ಸಹಕಾರಿಯಾಗುತ್ತೆ. ಹಾಗಿದ್ರೆ ಹೀಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಇನ್ನಷ್ಟು ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.